ಇದೇ ಸಿದ್ದರಾಮಯ್ಯ ಸಾಹೇಬರು ನಾವು ಅಲ್ಲಿ ಹೋಗಿ ಹೇಳಿದ್ವಿ, ನಮಗೆ 0.1% ಟೆಸ್ಟ್ 1% ಟೆಸ್ಟ್ ನಮ್ಮ ಡೆಲ್ಯೂಷನ್ ಮೊದಲಿಂದ ಕಮ್ಮಿ ಆಗಿದೆ. ಈ ನೀತಿ ಆಯೋಗ ಯಾವಾಗ ಪ್ರಾರಂಭ ಮಾಡಿದ್ರು ಅವಾಗಲಿಂದ ಕಮ್ಮಿ ಆಗಿದೆ ಅಂತ ನಾವು ಲಬ ಹೊಡ್ಕೊಂಡಿವಲ್ಲ. ಅವತ್ತು ಯಾರೇನು ಹೇಳಿಲ್ಲ. ಇವತ್ತು ಅವ್ರು ಜಾಸ್ತಿ ಮಾಡಿದ್ರೆ ಅದನ್ನು ಸುಮಾರು 7,000 6,000 7,000 ಜಾಸ್ತಿ ಆಗ್ಬೋದು. ಇವತ್ತು ಜಲ್ ಜೀವನ್ ಮಿಷನ್ನಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ, ನರೇಗಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಯಾವುದೇ ರೀತಿಯಾದ ಸ್ಪೆಷಲ್ ಗ್ರಾಂಟ್ ಇಲ್ಲ. ನಾವು ಸುಮಾರು 4,60,000 ಕೋಟಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವರೇ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ಕೊಡಬೇಕು. ಅವ್ರು ನಮ್ಮ ದುಡ್ಡು ಕಮ್ಮಿ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಹೋರಾಟ ಇರ್ತಕ್ಕಂಥದ್ದು. ಅದೇ ಅದು ಹೇಳ್ತಿರೋದು ದ್ವೇಷ ರೈಟ್ ಟು ಫ್ರೀಡಮ್ ಅಂದ್ರೆ ಏನ್ರಿ? ಫ್ರೀಡಮ್ ಆಫ್ ಸ್ಪೀಚ್ ಅಂತಂದ್ರೆ ಏನು? ನೀವು ಏನಾರ ಮಾತನಾಡ್ಬೋದು, ಆದರೆ ಯಾರ ವಿರುದ್ಧವಾಗಿ ಅವರಿಗೆ ಜಾತಿ ನಿರ್ಣಯ ಮಾಡ್ತಕ್ಕಂಥದ್ದು ಒಬ್ಬರಿಗೆ. ಮತ್ತೆ ಈಗ ಮನೆ UGCನಲ್ಲಿ ತಂದ್ರಲ್ಲ ಇವ್ರು ಬಿಲ್ಲು, ಏನು ತಂದ್ರೆ ಇವ್ರು UGCಯಲ್ಲಿ ತಂದಿರೋದು? UGCಯಲ್ಲಿ ತಂದ್ರಲ್ಲ ಬಿಲ್, ಏನು ತಂದಿರೋದು ಅದು? ಅಲ್ಲ ತಂದ್ರೆ ಏನು ಅಂತ ಹೇಳಿದ್ದದು, ಏನು ತಂದರು? ಅದಿತ್ತು ಆಲ್ರೆಡಿ. ಆರ್ಟಿಕಲ್ 16-17 ಮೊದಲೇ ಇರ್ತದೆ. ಅದನ್ನು ಮತ್ತೆ ಇದನ್ನು ಪುನರ್ವಚನೆ ಮಾಡಿ ಅದು ಈಗ ಎಲೆಕ್ಷನ್ ಬಂದಿದೆಯಲ್ಲ ಅದಕ್ಕಾಗಿ ಮಾಡಿರ್ತಕ್ಕಂಥ ಒಂದು ಸ್ಟಂಟ್ ಇರಲಿ. ಏನು ಅರ್ಥ ಏನು? ನಮಗೆ ಅವ್ರಿಗೆ ಏನು ವ್ಯತ್ಯಾಸ ಇಲ್ಲ. ನಮ್ಮ ಏಟ್ ಸ್ಪೀಚ್ನಲ್ಲಿ ಏನಿದೆ, ನೀನು ಬೇರೆ ವಿರುದ್ಧವಾಗಿ ಮಾತನಾಡಬಾರ್ದು. ನೀನು ವಿರುದ್ಧವಾಗಿ ಮಾತನಾಡ್ತಕ್ಕಂಥದ್ದು, ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತಕ್ಕಂಥ ಬಿಲ್ ಇದೆ. ನೀನು ಯಾರು ವಿರುದ್ಧವಾಗಿ ಹೇಟ್ ಮಾಡಲ್ಲ ಅಂತ ನಿನಗೇನು ತೊಂದರೆ ಇದೆ? ಹೇಟ್ ಸ್ಪೀಚ್ ಅನ್ನೋದೇನು? ನೀನು ಯಾರ ವಿರುದ್ಧವಾಗಿ, ಒಂದು ಸಮುದಾಯ ವಿರುದ್ಧವಾಗಿ, ಒಂದು ಜಾತಿ ನಿಂದನೆ ಮಾಡಬಾರ್ದು ಅಂತಕ್ಕಂಥದ್ದು ಹೇಟ್ ಸ್ಪೀಚ್ ಇರ್ತಕ್ಕಂಥದ್ದು. ಇವ್ರು ಅರ್ಧಕ್ಕರ್ಧ ಇವ್ರು ಅನ್ನ ಬಿಸಿ ಮಾಡ್ಕೊಳ್ಳೋದು, ಅನ್ನ ಕುಚ್ಚೋದು ಇದರಿಂದ ಅಲ್ಲರೋದು. ಯಾರು ಇವತ್ತು ಅದನ್ನು ತಡೆಗಟ್ತಾ ಇದ್ದಾರೆ, ಇವ್ರು ಅಡಿಗೆ ನಡೆಯೋದು, ಇವ್ರು ವ್ಯವಹಾರ ನಡೆಯೋದು ಅದರಿಂದ ತಾನೇ. ದೇಶದ ಪ್ರಗತಿ ಪರವಾಗಿ ಮಾತಾಡಲ್ಲ, ಯಾವುದೋ ಒಂದು ಸಮುದಾಯ ವಿರುದ್ಧವಾಗಿ ಮಾತನಾಡಿ ಬಾಳೆ ಬೆಳೆಸ್ಕೊಂಥದ್ದು ಭಾಳ ಇದಾರಲ್ಲ, ಅದಕ್ಕಾಗಿ ಅಂಥದ್ದು ಸ್ಪೀಚ್ನ ಹೇಟ್ ಸ್ಪೀಚ್ ಮಾಡಬಾರ್ದಕ್ಕಂಥ ಬಿಲ್ ತಂದಿರ್ತಕ್ಕಂಥ ನಾವು. ಅಲ್ಲ ಅದ್ರ ಬಗ್ಗೆ ಮುಗಿಸ್ಬೇಡಿ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಬಟ್ ಖಂಡಿತವಾಗ್ಲಿ ಏನೋ ಅವರು ರಾಯ್ ಮಾಡ್ಕೊಂಡಿರ್ತಕ್ಕಂಥದ್ದು ಅದು ನಿಜಕ್ಕೂ ನನಗೆ ಭಾಳ ಬೇಜಾರಾಗಿದೆ. ಈ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್, ಬಟ್ ವೆರಿ ಅನ್ಫಾರ್ಚುನೇಟ್. ಅವ್ರು ಬಿಡಿ ಸರ್, ಅವ್ರು ಯಾವಾಗ ಬೇಕಿದ್ದವಾಗ ಟ್ವೀಟ್ ಮಾಡ್ಬೋದು, ಯಾರ ವಿರುದ್ಧವಾಗಿ ಟ್ವೀಟ್ ಮಾಡ್ಬೋದು. ಈ ಟ್ಯಾಕ್ಸ್ ಟೆರರಿಸಮ್ ಈ ಹೊಸ್ತಾಗಿದೆ ಏನು? GSTನಾಗ ಬಂದಾಗ ಯಾರು ಪಿಟ್ಟಕ್ಕನ್ಲಿಲ್ಲಲ್ಲ ಈ ದೇಶದಲ್ಲಿ. GST ಜಾಸ್ತಿ ಯಾರು ಮಾತನಾಡಿ, ಈಗ GST ಕಮ್ಮಿ ಮಾಡಿದೆ, ಯಾರಿಗೆ ಲಾಭ ಆಗಿದೆ? ಉದಾಹರಣೆ ಕೊಡ್ತೀನಿ ನಿಮಗೆ. 100 ಗ್ರಾಮ್ ಬಿಸ್ಕೆಟ್ ಪ್ಯಾಕೆಟ್ನವನು ಇವತ್ತು GST ಕಮ್ಮಿ ಮಾಡಿದ್ರೆ ಅವನು 100 ಗ್ರಾಮ್ ಕೊಡ್ತಾ ಇದ್ದಾನೋ 80 ಗ್ರಾಮ್ ಕೊಡ್ತಾನಂತ ಯಾರು ಚೆಕ್ ಮಾಡೋರು ಯಾರು? ಇಂಥ ಭಾಳ ವಿಚಾರದ ಮಾತನಾಡೋಕೆ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟು. ನಾವು ಮಾತನಾಡಿದ್ದೇನು ಜಾಸ್ತಿ ಹೋಗೋದಿಲ್ಲ ಮೈಲೇಜು. ಬಟ್ ಇವರು ಬರೇ ಸುಳ್ಳ್ರಿ. ಇವರು ಬಟ್ಟೆಗೆ ಆಗ್ಬಿಡ್ತಕ್ಕಂಥ BJP ಅವರು. ಇವ್ರು ಏನಂತಂದ್ರೆ ಭಾಳ ಪ್ರಾಬ್ಲಮ್ ಅಂತಂದರೆ ಯಾರದಾಳಲ್ಲ, ರೇಖಾ ಗುಪ್ತಾ ಅಲ್ಲ, ಅವ್ರು ಎಷ್ಟು ಬುದ್ಧಿವಂತಿದ್ದಾರೆ ನೋಡಿರ ನೀವು. ಎಂಥ ಬುದ್ಧಿವಂತರು ಚೀಫ್ ಮಿನಿಸ್ಟರ್ ಇಟ್ಕೊಂಡು ಅವ್ರು ಇರ್ತಕ್ಕಂಥ ಚೀಫ್ ಮಿನಿಸ್ಟರ್ ಹೆಸರುಗಳನ್ನು ನೋಡಿಬಿಡ್ರಿ ನೀವು. ಅವ್ರು ಮಾತನಾಡ್ತಕ್ಕಂಥ ಮಾತು ಯಾರನ್ನ ನಮ್ಮ ಯಂಗರ್ ಜನ್ರೇಷನ್ ನೋಡಿದ್ರೆ ಏನು ಕಲಿಬೋದ್ರಿ ನಾವು ಇವರಿಂದ? ಏನನ್ನ ಕಲಿಯೋದಂತ ಇದೆಯಾ? ಇವರಷ್ಟು ಇವರೇ ಭಾಳ ಬುದ್ಧಿವಂತರು ಅಂತೇಳಿ ಹಂಗೆ ಮಾತನಾಡ್ತಾರೆ. ಎಲ್ಲದಕ್ಕೂ ಅಷ್ಟೇ. ಎಲ್ಲದಕ್ಕೂ ಏನಂದರೆ ಭಾರಿ ಇವರೇ ದೇಶಭಕ್ತರು, ಇವರೇ ಭಾಳ ದೊಡ್ಡ ಬುದ್ಧಿವಂತರು ಇರ್ತಕ್ಕಂಥ ಪ್ರೊಜೆಕ್ಷನ್ ಬಿಟ್ಟರೆ 11 ವರ್ಷದ ಬ್ಯಾಲೆನ್ಸ್ ಶೀಟ್ ಇನ್ನೇನು ಬೇಕ್ರಿ? $92 ಆಗಿದೆ. ಬಂಗಾರದ ಬಗ್ಗೆ ಮಾತಾಡ್ತಾರಾ? ಏನಾಗಿದೆ? ಎಕ್ಸ್ಪೋರ್ಟ್ ಭಾರಿ ಮೇಕ್ ಇನ್ ಇಂಡಿಯಾ ಅದೆಲ್ಲ ಹಿಂಗೆ ತಿರ್ಗಿಸಿದ್ರಲ್ಲಿ ಸಿಂಹಗಳು ತಂದು ಹಿಂಗೆ ತಿರ್ಗಿಸ್ಬಿಟ್ರೆ ಎಲ್ಲ ಕಡೆ. ಸಿಂಹ ಟಿಕ್ಕಿ ತಿರ್ಗೋದು. ಆ ಸಿಂಹ ಎಲ್ಲ ಕಡೆ ಭಾರತ ದೇಶದಲ್ಲಿ ಎಲ್ಲ ಸಿಂಹ ಹಿಂಗೆ ತರಿಸಿ ಟಿಕ್ಕಿ ತಿರ್ಗೋದು. ಒಂದು ದಿನಕ್ಕೆ ಹಿಂಗೆ ತಿರುಗ್ಬಿಡೋ ಸಿಂಹ. ಎಷ್ಟು ಮಾಡಿದ್ದೀರಿ ಎಕ್ಸ್ಪೋರ್ಟು? ಏನು ಪಬ್ಲಿಸಿಟಿ? ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಎಲ್ಲಿಗೈತೆ? ಸ್ವಲ್ಪ ಯಾರನ್ನ ಬಂದು ಹೇಳ್ಬೇಕಲ್ಲ ಬೈಲಾಗ. ಏನಾಗೈತೆ 11 ವರ್ಷದಲ್ಲಿ? ಸಾಕಾಗೈತ್ರಿ ಇದು. ಮುಂದೆ BJP ಮುಖಂಡರುಗಳಲ್ಲಿ, ಕಾಂಗ್ರೆಸ್ ಮುಖಂಡರುಗಳಲ್ಲಿ ಹೊಸತನ ಬರಬೇಕು, ಹೊಸದನ್ನ ಯೋಚನೆ ಮಾಡಬೇಕು. ಯಂಗರ್ ಜನ್ರೇಷನು, ಜನ್ರೇಷನ್ಗೆ ಯಾವುದೋ ಒಂದು ವಿಚಾರವಾದಂಥ ರಾಷ್ಟ್ರ ಕಟ್ಟತಕ್ಕಂಥದ್ರಲ್ಲಿ ಮಾತನಾಡಬೇಕು. ವಿನಾವರ್ತು ದಿನ ಬೆಳಿಗ್ಗೆ ಇದ್ರೆ ಬರೀ ಕೊತ್ತಂಬರಿ ವ್ಯವಹಾರ, ಇದೇ ವ್ಯವಹಾರ ಮಾಡಿದರೆ ಏನಾಗೋದಿಲ್ಲ. ಇವರು ಪಾಕೆಟ್ಗಳು, ಇವರು ಉದ್ಧಾರ ಆಗ್ತಾರೆ ಅಷ್ಟೇ. ದೇಶನ ಉದ್ಧಾರ ಆಗದಂತ ಇನ್ನು ಸಮಯ ತಿಳಿಸ್ತೀನಿ. ಖಂಡಿತವಾಗಿ ಬೇಕು, ವಿಚಾರಗಳು ಬೇಕು. ನೋಡ್ರಿ, ರಾಜಕೀಯ ಶಕ್ತಿ ಈ ದೇಶದಲ್ಲಿ ಯಾವಾಗ ಬರ್ತದೆ? ವಿಚಾರ ಬೇಕು, ಪರ್ಯಾಯವಾದಂಥ ವಿಚಾರ ಬೇಕು. ನಾವು ವಿಚಾರ ಎದರಲ್ಲಿ ಮಾತನಾಡಬೇಕು? ಪ್ರೋಗ್ರೆಸ್ಸು, ಪಾಲಿಸಿ, ಡೆವಲಪ್ಮೆಂಟ್ ಬಗ್ಗೆ ಮಾತನಾಡಿದ್ರೆ ಬರೀ ಕಾಂಟ್ರವರ್ಸಿ. ಇವ್ರಿಗೆ ಯಾವಾಗ ಏನನ್ನ ಕೇಳಕ್ಕೆ ಹೋಗ್ರಿ ಬರೇ ದೇವರು, ಹಿಂದೂ, ಮುಸ್ಲಿಮ್. ನೀವು ಅವು ಯಾವುದನ್ನ ನೀವು TV ಡಿಬೇಟ್ಗಳು ನೋಡಿ. You ask them accountability, they will come about Aurangzeb, they will speak about something Barbar ಅಂದ್ರೆ ಹಜಾಮ. ಇಂಥವ್ರ ಬಗ್ಗೆ ನಾವು ಮಾತನಾಡ್ತಾರೆ. ವಿನಾವರ್ತು ಇವ್ರು ಯಾವುದು ₹1 ದೇಶದ ಡೆವಲಪ್ಮೆಂಟ್ ಬಗ್ಗೆ ಮಾತನಾಡೋಂಗಿಲ್ಲ. ಇಲ್ಲ ಸಲ್ಲದಗಳನ್ನು ಮಾತನಾಡ್ತಾರೆ. ಈಗ ಎಪ್ಸ್ಟೈನ್ ಫೈಲ್ ಬಗ್ಗೆ ಏನು ಮಾತನಾಡ್ತಾರೆ ಇವರು? ಏನಮ್ಮ ಎಪ್ಸ್ಟೈನ್ ಫೈಲ್ ಬಗ್ಗೆ ಏನಾರು ಮಾತನಾಡ್ತಾರಾ? ಯಾವ ನೆಹರು ಬಗ್ಗೆ ದಿನಾ ಬೆಳಿಗ್ಗೆ ನೆಹರು ಇಷ್ಟು ಮೀಟ್ ಐನ್ಸ್ಟೀನ್. ನೆಹರು ಅವರು ಫೋಟೋ ವಿಚಾರ ಐನ್ಸ್ಟೀನ್ ಜೊತೆ ಇದೆ. ನಮ್ಮ ಮೋದಿ ಸಾಹೇಬರು ಫೋಟೋ ಯಾರ ಜೊತೆ ಇದೆ ಇವತ್ತು? ಅಷ್ಟೇ ವ್ಯತ್ಯಾಸ ಇರೋದು. ಐನ್ಸ್ಟೀನ್ಗೆ ಎಪ್ಸ್ಟೀನ್ಗೆ ಎಷ್ಟು ವ್ಯತ್ಯಾಸ ಇದೆ ಅಷ್ಟೇ ನೆಹರು ಅವರಿಗೆ ಮೋದಿ ಸಾಹೇಬರಿಗೆ ವ್ಯತ್ಯಾಸ ಇದೆ.